ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತಿನ ರೆಸಿಪಿ ಬಂದು ಕಡಲೆ ಸೊಪ್ಪಿನ ಪಲ್ಯ. ಕಡಲೆ ಸೊಪ್ಪು ಈ ಚಳಿಗಾಲದಲ್ಲಿ ಮಾತ್ರ ವರ್ಷಕ್ಕೆ ಒಂದು ಬಾರಿ ಮಾತ್ರ ಇದು ಸಿಗುತ್ತೆ. 2-3 ಬಾರಿ ಈ ಪಲ್ಯನ ಮಾಡ್ಕೋಬೋದು. ಯಾಕಂದರೆ ಕಡಲೆ ಬೆಳೆ ಬಂದಾಗ ಮೊದಲಿಗೆ ಚಿಗುರು ಒಂದು 4-5 ಕವಲು ಹೊಡೆದ್ಮೇಲೆ ಚಿಗುರನ್ನು ತಂದು ಈ ಸೊಪ್ಪನ್ನ ಪಲ್ಯ ಮಾಡ್ತೀವಿ. ಹಾಗಾಗಿ ನಾನು ಕೂಡ ಇವತ್ತು ಈ ಕಡಲೆ ಸೊಪ್ಪನ್ನು ತೊಗೊಂಡು ಬಂದೆ. ಇದನ್ನು ನೀಟಾಗಿ ತೊಳೆದು ಚೆನ್ನಾಗಿ 2 ಸಲ ತೊಳಿಬೇಕಾಗುತ್ತೆ. ಚಿಕ್ಕದಾಗಿ ಹೆಚ್ಚಿ ಪಲ್ಯ ಮಾಡೋರು ಮಾಡ್ತಾರೆ. ನಾನಿಲ್ಲಿ ಸೊಪ್ಪನ್ನು ಮೊದಲಿಗೆ ಚಿಕ್ಕದಾಗಿ ಹರ್ಕೊಂಬಂದಿರೋದ್ರಿಂದ ಹಾಗೆ ತೊಳೆದು 2 ಸಲ ನೀಟಾಗಿ ತೊಳೆದು ಪಲ್ಯನ ಮಾಡ್ಕೋಬೇಕಾಗುತ್ತೆ. ತೊಳೆದಾದ್ಮೇಲೆ ಒಂದು ಸಾಣಿಗೆ ಅಂತ ಇರುತ್ತಲ್ಲ, ತೂತಿನ ಸಾಣಿಗೆ ಅಥವಾ ಜಾಲರಿ ಅಂತ ಇರುವಂಥ ಬುಟ್ಟೆಯಲ್ಲಿ ಈ ಸೊಪ್ಪನ್ನ ಇಡಬೇಕಾಗತ್ತೆ. ಅಂದರೆ ನೀರು ಕಂಪ್ಲೀಟಾಗಿ ಹೋದ್ಮೇಲೆ ಈ ಪಲ್ಯನ ನಾನು ಕೂಡ ಈಗ ನಿಮಗೆ ಅದನ್ನು ತೊಳೆದು ತೋರಿಸ್ತಾ ಇದ್ದೀನಿ. ಈ ಒಂದು ಸೊಪ್ಪು ಎಲ್ಲ ಸೊಪ್ಪಿನ ಪಲ್ಯಕ್ಕಿಂತ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಉತ್ತರ ಕರ್ನಾಟಕ ಸೈಡು ತುಂಬಾ ಸ್ಪೆಷಲ್ಲು ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕಡಲೆ ಬೇಳೆನ ಹಾಕಿದಾಗ ಈ ಕಡಲೆ ಸೊಪ್ಪಿನ ಪಲ್ಯ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಈ ಸೊಪ್ಪನ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆದ ಒಂದು ರೆಸಿಪಿನೇ ಅಂತ ಹೇಳ್ಬೋದು. ಬಲು ಬೇಗನೆ ಈ ಒಂದು ರೆಸಿಪಿ ಆಗುತ್ತೆ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳಂದರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಂದರೆ ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಸ್ವಲ್ಪ ಕುಟ್ಕೊಂಡು, ಇದಕ್ಕೆ ಯಾವುದೇ ರೀತಿಯಾಗಿ ಉಪ್ಪು ಹಾಕಿ ಮಾಡೋರು ಮಾಡ್ತಾರೆ. ನಾನು ಇಲ್ಲಿ ಸ್ವಲ್ಪ ಖಾರನೂ ಇರಲಿ ಅನ್ನೋದು ಸಂಬಂಧ ಚಿಕ್ಕ ಮಕ್ಕಳು ಇರೋರು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಮಾತ್ರ ಹಾಕಿ ಈ ಒಂದು ಸೊಪ್ಪಿನ ಪಲ್ಯನ ಮಾಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಖಾರ ಇರಲಿ ಅನ್ನೋ ಸಂಬಂಧ 1-2 ಮೆಣಸಿನ್ಕಾಯಿ ಹಾಗೆ ಒಂದು 5-6 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡು ಒಗ್ಗರಣೆ ಹಾಕಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಗ್ಗರಣೆಗೆ ಸಾಸಿವೆ ಮಾತ್ರ ಹಾಕಬೇಕಾಗುತ್ತೆ. ಹಾಗೆ ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಈಗ ನಾನೇನು ತೊಳೆದಿಟ್ಕೊಂಡಿದ್ನಲ್ಲ ಆ ಕಡಲೆ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಕಡಲೆ ಸೊಪ್ಪಿನಲ್ಲಿ ತುಂಬ ಎಚ್ಚರಿಕೆ ಏನಂದರೆ ಉಪ್ಪು ಹಾಕೋದ್ರಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ ಉಪ್ಪು ಹಾಕೋಕೆ ಯಾಕೆ ಎಚ್ಚರಿಕೆ ವಹಿಸ್ಬೇಕಂದ್ರೆ ಸೊಪ್ಪು ಹಸಿದಿದ್ದಾಗ ಇಷ್ಟು ಜಾಸ್ತಿಯಾಗಿ ಕಾಣ್ತಾ ಇರುತ್ತೆ. ಹಾಗೆ ಅದನ್ನು ಸೊಪ್ಪನ್ನು ಬಾಡಿಸಿದಾಗ ಅಂದರೆ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟು ಬಾಡಿಸಿದಾಗ ಸ್ವಲ್ಪ ಸೊಪ್ಪಾಗುತ್ತೆ. ಹಾಗಾಗಿ ಉಪ್ಪನ್ನ ನಾನು ಮೊದಲಿಗೆ ಸ್ವಲ್ಪ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಮೊದಲಿಗೆ ಎಷ್ಟು ನಮಗೆ ಸೊಪ್ಪು ಕಂಡಿತ್ತು, ಈಗ ಇಷ್ಟು ಎಣ್ಣೆಯಲ್ಲಿ ಕರಗಿ ಅಂದರೆ ಒಗ್ಗರಣೆ ಹಾಕಿದಾಗ ಇಷ್ಟು ಆಗುತ್ತೆ. ಹಾಗಾಗಿ ಉಪ್ಪನ್ನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟಾದರೆ ಪಲ್ಯ ಕಂಪ್ಲೀಟಾಗಿ ರೆಡಿ ಆಯಿತು. ನಮಗೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಈ ಒಂದು ಸೊಪ್ಪಿನ ಪಲ್ಯಕ್ಕೆ ಯಾವುದೇ ರೀತಿ ನೀರನ್ನು ಹಾಕಬಾರ್ದು. ಹಾಗೆ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸೊಪ್ಪಿನ ಜೊತೆ ಜೋಳದ ರೊಟ್ಟಿ ಕಾಂಬಿನೇಷನು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಕೂಡ ಜೋಳದ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೆ. ಈಗಾಗಲೇ ನೋಡ್ತಿರ್ಬೋದು ನೀವು, ನಾನು ಜೋಳದ ರೊಟ್ಟಿ ಮಾಡ್ತಾನೆ ಈ ಪಲ್ಯನೂ ಕೂಡ ಮಾಡಿದೆ. ಕಂಪ್ಲೀಟಾಗಿ ಪಲ್ಯ ಕೂಡ ಆಯಿತು, ಜೋಳದ ರೊಟ್ಟಿ ಕೂಡ ರೆಡಿ ಆಯಿತು. ನಾವು ಮಾಡಿರುವಂಥ ಕಡಲೆ ಸೊಪ್ಪಿನ ಪಲ್ಯ ಇಷ್ಟ ಆಯಿತು. ನೋಡೋಕ್ಕೆ ಎಷ್ಟೊಂದು ಸೊಪ್ಪು ಕಂಡಂಗೆ ಆಗಿತ್ತು. ಪಲ್ಯ ರೆಡಿ ಆದಮೇಲೆ 1-2 ನಿಮಿಷ ಉಗಿಗೆ ಅಂತೇಳಿ ಮುಚ್ಚಿಟ್ಟಿರ್ತೀವಲ್ಲ, ಇನ್ನೂ ಸ್ವಲ್ಪ ಕರಗಿ ಸ್ವಲ್ಪನೇ ಆಗುತ್ತೆ. ಕಡಲೆ ಸೊಪ್ಪಿನ ಪಲ್ಯ ಜೊತೆ ಸ್ವಲ್ಪ ಹಕ್ಕರಿಕೆ ಮತ್ತು ಈರುಳ್ಳಿ ಹೂವು, ನೀವು ಏನು ಈರುಳ್ಳಿ ತಪ್ಪಲದ ಹೂವು, ಈರುಳ್ಳಿ ಸೊಪ್ಪಿನ ಹೂವು ಏನಂತಿರಲ್ಲ ಅದು, ಮತ್ತು 1-2 ಉಪ್ಪು ಹಚ್ಚಿರುವಂಥ ಮೆಣಸಿನ್ಕಾಯಿ, ಅದರ ಜೊತೆ ಸೌತೆಕಾಯಿನ ಇಟ್ಕೊಂಡು ಊಟ ಅಂದರೆ ರೊಟ್ಟಿ ಖಡಕ್ ಉತ್ತರ ಕರ್ನಾಟಕ ಊಟ ಈಗ ರೆಡಿ ಆಯಿತು. ನೋಡ್ತಾ ಇರ್ಬೋದು, ಉತ್ತರ ಕರ್ನಾಟಕದ ಸರಳವಾದ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು.